ಶಿವಮೊಗ್ಗ ಜಿಲ್ಲೆಯ ಉಪಸ್ಥಿತರಿರುವ ನಮ್ಮ ಪಕ್ಷದ ಎಲ್ಲ ಗೌರವಾನ್ವಿತ ಮುಖಂಡರುಗಳೇ, ಇವತ್ತು ನಾನು ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಲಿಕ್ಕೆ ಬಂದಿರೋ ಉದ್ದೇಶ ಏನು ಅಂದರೆ, ಈಗಾಗಲೇ ತಮಗೆಲ್ಲ ಗೊತ್ತಿದೆ, ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕಳೆದ 15 ತಿಂಗಳಲ್ಲಿ ಏನೇನು ಭ್ರಷ್ಟಾಚಾರ ಮಾಡಿದ್ದಾರೆ, ಸ್ವಜನ ಪಕ್ಷಪಾತ ಮಾಡಿದ್ದಾರೆ, ಮತ್ತು ವಿಶೇಷವಾಗಿ SC STಗಳ ಮತಗಳನ್ನು ಪಡೆದು ಅಧಿಕಾರಕ್ಕೆ ಬಂದ ಮೇಲೆ ಹೇಗೆ SC STಗಳ ಯೋಜನೆಗಳಿಗೆ ಕತ್ತರಿ ಹಾಕಿದ್ದಾರೆ, STಗಳ ಅಭಿವೃದ್ಧಿಗೆ, ಪರಿಶಿಷ್ಟ ವರ್ಗಗಳ ಆರ್ಥಿಕ ಅಭಿವೃದ್ಧಿಗೆ ಇರತಕ್ಕಂತಹ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ರಾಜಾರೋಷವಾಗಿ ಕುಲ್ಲ ಸರ್ಕಾರದ ಖಜಾನೆಯಿಂದ ಖಾಸಗಿ ಅಕೌಂಟ್ಗಳಿಗೆ 187 ಕೋಟಿ ಅನುದಾನವನ್ನು ವರ್ಗಾವಣೆ ಮಾಡಿ ಸಿಕ್ಕಾಕೊಂಡಿದ್ದಾರೆ. ಅದರ ಪರಿಣಾಮ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಮಂತ್ರಿ ನಾಗೇಂದ್ರ ಅವರು ಸಿಕ್ಕಾಕೊಂಡು ಜೈಲಲ್ಲಿದ್ದಾರೆ, ತನಿಖೆಯನ್ನು ಎದುರಿಸ್ತಾ ಇದ್ದಾರೆ. ಇದ್ರ ಜೊತೆಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ವಿಧಾನಸಭೆ ಅಧಿವೇಶನದಲ್ಲಿ, ಕಳೆದ ವಿಧಾನಸಭೆ ಅಧಿವೇಶನದಲ್ಲಿ ಖುದ್ದು ತಾವೇ ಒಪ್ಪಿಕೊಂಡಿರೋ ಒಂದು ಅಂಶ ಏನು ಅಂದರೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ವಿರೋಧ ಪಕ್ಷಗಳು ಹೇಳೋ ರೀತಿ 187 ಕೋಟಿ ಅಲ್ಲ ವರ್ಗಾವಣೆ ಆಗಿರೋದು, ಕಾನೂನು ಬಾಹಿರವಾಗಿ ಬರೀ 89 ಕೋಟಿ ಅಂತ ಒಪ್ಕೊಂಡಿದ್ದಾರೆ. ಇದ್ರ ಜೊತೆಗೆ ಮೈಸೂರಿನ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಇಲ್ಲಿ ತಮ್ಮ ಪತ್ನಿಯ ಹೆಸರಿಗೆ 14 ನಿವೇಶನಗಳನ್ನ ಒಂದು ಪ್ರತಿಷ್ಠಿತ ಬಡಾವಣೆಯಲ್ಲಿ ಪಡ್ಕೊಂಡಿರ್ತಕ್ಕಂಥದ್ದು. ಈ ಎರಡು ಹಗರಣಗಳ ಜೊತೆಗೆ SC STಗಳ ಅಭಿವೃದ್ಧಿಗಿರ್ತಕ್ಕಂಥ ಯೋಜನೆಗಳು, ಬಹಳ ಮಹತ್ವಪೂರ್ಣವಾದಂಥ 2 ಯೋಜನೆಗಳು, ವಿಶೇಷ ಘಟಕ ಯೋಜನೆ ಮತ್ತು ಬುಡಕಟ್ಟು ಉಪಯೋಜನೆ. ಈ 2 ಯೋಜನೆಗಳಿಂದ ಕಳೆದ 15 ತಿಂಗಳಲ್ಲಿ, ಅಂದರೆ 2022-23ನೇ ಸಾಲಿನಲ್ಲಿ 11,144 ಕೋಟಿ ಹಣವನ್ನು SC STಗಳ ಶೈಕ್ಷಣಿಕ, ಆರ್ಥಿಕ, ಔದ್ಯೋಗಿಕ ಅಭಿವೃದ್ಧಿಗಿರ್ತಕ್ಕಂಥ ಹಣವನ್ನು 5 ಗ್ಯಾರಂಟಿಗಳಿಗೆ ವರ್ಗಾವಣೆ ಮಾಡಿರೋದು. ಮತ್ತು ಈ ವರ್ಷ 23-24ನೇ ಸಾಲಿನಲ್ಲಿ 14,650 ಕೋಟಿ, ಒಟ್ಟು 25-26 ಸಾವಿರ ಕೋಟಿ ಹಣವನ್ನು ಗ್ಯಾರಂಟಿಗಳಿಗೆ ವರ್ಗಾವಣೆ ಮಾಡಿದ್ದಾರೆ. ಈ 3 ಪ್ರಮುಖ ಇಶ್ಯೂಗಳು ಕೂಡ ದಲಿತ ಕೇಂದ್ರಿತ, ಅಂದರೆ SC ST ಕೇಂದ್ರಿತ ಹಗರಣಗಳು. ಇದ್ರ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ರೂಲ್ 69ನಲ್ಲಿ ಚರ್ಚೆಗೆ ಅವಕಾಶ ಮಾಡಿಕೊಡಿ ಅಂತ ಒತ್ತಾಯ ಮಾಡಿದ್ರೆ, ಒಂದು ದಿನ ಮುಂಚಿತವಾಗಿ ವಿಧಾನಸಭೆಯನ್ನ ಬರ್ಖಾಸ್ತು ಮಾಡಿ ಅನಿರ್ದಿಷ್ಟ ಅವಧಿಗೆ ಮುಂದೂಡಿದ್ರು. ಇದು ಪ್ರಜಾಪ್ರಭುತ್ವ ವಿರೋಧಿ ಧೋರಣೆ. ವಿರೋಧ ಪಕ್ಷಗಳು ಇರೋದೇನೆ ಸರ್ಕಾರ ಇಡ್ತಕ್ಕಂಥ ತಪ್ಪು ಹೆಜ್ಜೆಗಳನ್ನ, ಸರ್ಕಾರ ತೆಗೆದುಕೊಳ್ತಕ್ಕಂಥ ತಪ್ಪು ನಿರ್ಧಾರಗಳನ್ನ ಪ್ರಶ್ನೆ ಮಾಡಲಿಕ್ಕೆ, ಅದನ್ನ ಎತ್ತಿ ಹಿಡಿಲಿಕ್ಕೆ ವಿರೋಧ ಪಕ್ಷಗಳು ಇರೋದು. ಯಾಕೆ ಅಂತಂದ್ರೆ ಸ್ನೇಹಿತರೆ, ನಿಮಗೆ ಗೊತ್ತಿದೆ, ವಿರೋಧ ಪಕ್ಷಗಳ ಧ್ವನಿ ಇದೆಯಲ್ಲ, ಇದು ಜನರ ಧ್ವನಿ. ಮತ್ತೊಂದು ವಿಚಾರ ಹೇಳಲಿಕ್ಕೆ ಬಯಸ್ತೀನಿ. ಯಾವುದೇ ಚುನಾವಣೆಯಲ್ಲಿ ಮತದಾನ ನಡೆದಾಗ ನಮ್ಮ ಗ್ರಹಿಕೆ ಏನು ಅಂತಂದ್ರೆ, ಸರ್ಕಾರವನ್ನ ಆಯ್ಕೆ ಮಾಡ್ತಾರೆ ಜನರು ಅಂತ. ಅದೊಂದು ನಮ್ಮ ಪರ್ಸೆಪ್ಷನ್, ಯೂಶುವಲ್ ಪರ್ಸೆಪ್ಷನ್ ಅದು. ಆದರೆ ವಾಸ್ತವ ಏನು ಅಂತಂದ್ರೆ, ಆಡಳಿತ ಪಕ್ಷವನ್ನು ಆಯ್ಕೆ ಮಾಡ್ತಾರೆ ಜನರು, ವಿರೋಧ ಪಕ್ಷವನ್ನು ಆಯ್ಕೆ ಮಾಡ್ತಾರೆ. ದಟ್ ಈಸ್ ದ ಬ್ಯೂಟಿ ಆಫ್ ಡೆಮಾಕ್ರಸಿ.
ಸೊ ವಿರೋಧ ಪಕ್ಷವನ್ನ ಯಾಕೆ ಆಯ್ಕೆ ಮಾಡ್ತಾರೆ ಜನರು ಅಂತಂದ್ರೆ, ಆಳುವ ಸರ್ಕಾರಗಳು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡಾಗ, ಜನ ವಿರೋಧಿ ತೀರ್ಮಾನವನ್ನು ತೆಗೆದುಕೊಂಡಾಗ ಅದನ್ನ ಪ್ರಶ್ನೆ ಮಾಡಲಿಕ್ಕೋಸ್ಕರ ವಿರೋಧ ಪಕ್ಷ ಇದೆ. ಆದರೆ ವಿರೋಧ ಪಕ್ಷವಾದ ಧ್ವನಿಯನ್ನ ಅಡಗಿಸ್ಲಿಕ್ಕೆ ವಿಧಾನಸಭೆ ಅಧಿವೇಶನವನ್ನೇ ಅನಿರ್ದಿಷ್ಟಾವಧಿಗೆ ಮುಂದೂಡಿದ್ರು. ಈಗ ವಿರೋಧ ಪಕ್ಷಗಳಿಗೆ ಉಳಿದಿರೋ ಮಾರ್ಗ ಏನು? ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಪಾರ್ಲಿಮೆಂಟರಿ ಡೆಮಾಕ್ರಸಿ ಬಗ್ಗೆ ಮಾತಾಡ್ತಾ ಒಂದು ಮಾತು ಹೇಳ್ತಾರೆ. ಇಫ್ ದ ಪಾರ್ಲಿಮೆಂಟ್ ಡಸಂಟ್ ಲಿಸನ್ ಟು ಯುವರ್ ವಾಯ್ಸ್, ಗೋ ಟು ದ ಪೀಪಲ್ಸ್ ಪಾರ್ಲಿಮೆಂಟ್ ಅಂತ ಹೇಳ್ತಾರೆ. ನಿಮ್ಮ ಧ್ವನಿಯನ್ನ, ವಿರೋಧ ಪಕ್ಷದ ಧ್ವನಿ ಅಂದ್ರೆ ಜನರ ಧ್ವನಿ. ಹಾಗಾದ್ರೆ ಆಡಳಿತ ಪಕ್ಷದ ಧ್ವನಿ ಏನಂತಂದ್ರೆ ಗುಡ್ ಅಡ್ಮಿನಿಸ್ಟ್ರೇಷನ್ ಕೊಡೋದು ಆಡಳಿತ ಪಕ್ಷದ ಧ್ವನಿ. ಸೊ ವಿರೋಧ ಪಕ್ಷದ ಧ್ವನಿ ಯಾವುದು ಅಂದ್ರೆ ಜನರ ಧ್ವನಿ. ಈ ಧ್ವನಿಯನ್ನ ಸರ್ಕಾರ ಕೇಳಿಸ್ಕೊಳ್ಳಿಲ್ಲ ಅಂದಾಗ ಸಹಜವಾಗಿ ಜನರ ಹತ್ರ ಹೋಗುವಂತ ಕೆಲಸವನ್ನ ಮಾಡಿದ್ವಿ ನಾವು. ಸುಮಾರು 8 ದಿನಗಳ ಕಾಲ ಬೆಂಗಳೂರಿಂದ ಮೈಸೂರವರೆಗೆ ಕಾಲ್ನಡಿಗೆ ಜಾಥಾ. ಕಾಲ್ನಡಿಗೆ ಜಾಥಾ ಪ್ರಾರಂಭ ಮಾಡೋದಕ್ಕಿಂತ ಮೊದಲು, ಒಂದು ದಿನ ಮೊದಲು ಆಡಳಿತ ಪಕ್ಷ ಮಾಡಬೇಕಾಗಿದ್ದ ಕೆಲಸ ಏನು? ವಿರೋಧ ಪಕ್ಷಗಳು ಏನ್ ಪ್ರಶ್ನೆ ಕೇಳ್ತಾರೋ ಅದಕ್ಕೆ ಉತ್ತರ ಕೊಡಬೇಕು, ಅಥವಾ ತಾವು ತಪ್ಪು ಮಾಡಿಲ್ಲ ಅನ್ನೋದನ್ನ ಅಂಕಿ ಅಂಶಗಳ ಸಮೇತ, ಆಧಾರ ಸಮೇತ ಸಮರ್ಥಿಸ್ಕೊಳ್ಬೇಕು. ಅದನ್ನ ಬಿಟ್ಬಿಟ್ಟು ವಿರೋಧ ಪಕ್ಷಗಳ ಧ್ವನಿಯನ್ನ ಅಡಗಿಸ್ಲಿಕ್ಕೆ ಇಡೀ ಇಶ್ಯೂನೇ ಡೈವರ್ಟ್ ಮಾಡುವಂತ ಕೆಲಸವನ್ನ ಮಾಡುತ್ತೆ. ನನ್ನ ಅನುಭವದಲ್ಲಿ, ನನ್ನ 40 ವರ್ಷದ ಅನುಭವದಲ್ಲಿ ಫಸ್ಟ್ ಟೈಮ್ ಇದು. ನಾನು ಯಾಕೆ ಫಸ್ಟ್ ಟೈಮ್ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಸಬ್ಜೆಕ್ಟ್ನೇ ಡಿವಿಯೇಟ್ ಮಾಡಿ ವಿರೋಧ ಪಕ್ಷದ ಧ್ವನಿಯನ್ನ ಅಡಗಿಸ್ಲಿಕ್ಕೆ ನಾನ್ ತಪ್ಪು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ, ನೀವು ಮಾಡಿಲ್ವಾ ಅಂತ. ಎಲ್ಲಾದ್ರೂ ಉಂಟೇನ್ರಿ ಇದು? ನಿಮ್ಮ ಭ್ರಷ್ಟಾಚಾರನೆಲ್ಲ ಬಯಲ್ಗೆಳಿತೀವಿ ಅಂತ ವಿರೋಧ ಪಕ್ಷಗಳು ಹೇಳೋ ಮಾತನ್ನ ಆಡಳಿತ ಪಕ್ಷ ಹೇಳ್ತಾ ಇದೆ. ಬಿಜೆಪಿ ಜಾತ್ಯತೀತ ಜನತಾದಳ ಭ್ರಷ್ಟಾಚಾರ ಮಾಡಿದ್ರೆ ದಾಖಲೆಗಳು, ಆ ದಾಖಲೆಗಳನ್ನ ಹೆಕ್ಕಿ ತೆಗೆಯುವ, ಟೇಬಲ್ ಮೇಲೆ ತರಿಸ್ಕೊಳ್ಳೋ ಅಧಿಕಾರ ಯಾರಿಗಿದೆ? ಆಡಳಿತ ಪಕ್ಷಕ್ಕಿದೆ, ಚೀಫ್ ಮಿನಿಸ್ಟರ್ಗಿದೆ. ತರಿಸ್ಕೊಂಡು ವಿರೋಧ ಪಕ್ಷಗಳು ಆಡಳಿತದಲ್ಲಿದ್ದಾಗ ಮಾಡಿರೋ ತಪ್ಪುಗಳನ್ನ ಎನ್ಕ್ವೈರಿ ಮಾಡಿ, ತಪ್ಪು ಮಾಡಿದ್ರೆ ಪನಿಷ್ಮೆಂಟ್ ಕೊಡೋ ಅಧಿಕಾರ ನಿಮಗಿದೆ. ಇದು ಪ್ರಜಾಪ್ರಭುತ್ವದ ಮಾರ್ಗ. ದಿಸ್ ಇಸ್ ದ ಸೈನ್ ಆಫ್ ಗುಡ್ ಅಡ್ಮಿನಿಸ್ಟ್ರೇಷನ್. ಬಟ್ ಅನ್ಫಾರ್ಚುನೇಟ್ಲಿ ಒಂದು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಆಡ್ಬಿಟ್ಟು. ನಾನು ವೈಯಕ್ತಿಕವಾಗಿ ಹೇಳೋದಾದ್ರೆ, ಯಾವಾಗ ವಿರೋಧ ಪಕ್ಷಗಳು ದಲಿತರ ಇಶ್ಯೂವನ್ನ ಎತ್ಕೊಂಡು ಮಾತಾಡಕ್ ಶುರು ಮಾಡಿದ್ರು, ಇದು ಸೀರಿಯಸ್ ಆಗುತ್ತೆ ಅಂತ ಇಶ್ಯೂನ ಡೈವರ್ಟ್ ಮಾಡೋದು, ಇದು ದಲಿತ ವಿರೋಧಿ ನೀತಿ, ಇದನ್ನ ಮಾಡಿದ್ರು. ಸೊ ಮುಗೀತು ಪಾದಯಾತ್ರೆ. ಒಂದು ಖಾಸಗಿ ದೂರನ್ನ 3 ಜನ ಗೌರವಾನ್ವಿತ ಪ್ರಜೆಗಳು ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಇವ್ರ ಮೇಲೆ ಕಂಪ್ಲೇಂಟ್ ದಾಖಲು ಮಾಡಲಿಕ್ಕೆ, ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಅನುಮತಿ ಕೊಡಿ ಅಂತ ಹೇಳಿ ಗವರ್ನರ್ಗೆ ಪತ್ರ ಬರೆದಿದ್ದಾರೆ. ಗವರ್ನರ್ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಪ್ರಾಸಿಕ್ಯೂಷನ್ ಅಂತಂದ್ರೆ ಎನ್ಕ್ವೈರಿ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ನಿನ್ನೆ ದೇವರಾಜ ಅರಸು ಜಯಂತಿಲಿ ಮಾತಾಡ್ತಾ, ನಾನು ಯಾರಿಗೂ ಹೆದರ್ಕೊಳ್ಳಲ್ಲ, ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ. ಫೈನ್, ವೆರಿ ಗುಡ್. ನೀವೇನು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಆಗ್ಲಿ. ಆದ್ರೆ ನೋಡಿ, ಇಲ್ಲೂ ಏನ್ ಮಾಡಿದ್ದಾರೆ ಅಂತಂದ್ರೆ,
ಗವರ್ನರ್ ಏನ್ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟರು ಗೌರವಾನ್ವಿತ ಗವರ್ನರ್ ಅವರು, ಅದನ್ನೇ ಪ್ರಶ್ನೆ ಮಾಡೋದ? ಇದು ಪ್ರಜಾಪ್ರಭುತ್ವದ ನೀತಿನ? ಇದೊಂದು ಆಡಳಿತ ಪಕ್ಷ ಅಸಹಾಯಕತೆಯಿಂದ ಒತ್ತಡ ತಂತ್ರವನ್ನ ಬಳಸುವಂತ ಕೆಲಸ ಮಾಡಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ ಮಾಡ್ಲಿಕ್ಕೆ ಅನುಮತಿ ಕೊಟ್ಟಿದ್ದು ಸರಿನಾ ಸರಿಲ್ವೋ, ತಪ್ಪೋ ಸರಿನೋ, ಇದು ಚರ್ಚೆ ಆಗ್ತಾ ಇದೆ, ಹೈಕೋರ್ಟ್ ಅಲ್ಲಿ ಇದೆ. ಸೊ ಹೈಕೋರ್ಟ್ಗೆ ಅವಕಾಶ ಕೊಡ್ಬೇಕಲ್ವಾ? ಆದ್ರೆ ಪ್ರೆಷರ್ ಟ್ಯಾಕ್ಟಿಕ್ಸ್ ಮಾಡುವಂತ ಕೆಲಸಕ್ಕೆ ಕೈ ಹಾಕಿದೆ. ಇದು ಕೂಡ ಒಂದು ಕೆಟ್ಟ ಸಂಪ್ರದಾಯ. ಈ ಪ್ರೆಷರ್ ಟ್ಯಾಕ್ಟಿಕ್ಸ್ ಮಾಡುವಂತ ಬರದಲ್ಲಿ ಗೌರವಾನ್ವಿತ ಗವರ್ನರ್ ಬಗ್ಗೆ ಮಾತಾಡಿರೋದೇನಿವರು? ವಿಶೇಷವಾಗಿ ವಿಧಾನ ಪರಿಷತ್ ಸದಸ್ಯರಾದಂತಹ ಸನ್ಮಾನ್ಯ ಐವಾನ್ ಡಿಸೋಜ ಅವರು, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ಇವ್ರು ಏನ್ ಮಾತಾಡಿದ್ದಾರೆ ಸರ್? ಇವರು ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಶ್ರೀಮತಿ ಶೇಖ್ ಹಸೀನಾಗೆ ಬಂದ ಗತಿ ತಮಗೂ ಬರುತ್ತದೆ. ವಾಟ್ ಡಸ್ ಇಟ್ ಮೀನ್? ಇದನ್ನ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ, ನಮ್ಮ ಪಕ್ಷ ಪ್ರಶ್ನೆ ಮಾಡ್ತಾ ಇದೆ. ಮತ್ತೆ ನಾವು ಕಾಂಗ್ರೆಸ್ಸಿಗರು ರಾಜಭವನಕ್ಕೆ ನುಗ್ಗಿ ತಮ್ಮನ್ನು ಓಡಿಸುವ ಕೆಲಸ ಮಾಡುತ್ತೇವೆ ಅನ್ನುವ ಪ್ರಚೋದನಕಾರಿ ಹೇಳಿಕೆ ಕೊಟ್ಟಿದ್ದಾರಲ್ಲ, ಒಂದು ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಕುಳಿತಿರ್ತಕ್ಕಂಥ ಗೌರವಾನ್ವಿತ ಗವರ್ನರ್ಗೆ ಈ ತರ ಧಮಕಿ ಹಾಕೋದಿದೆಯಲ್ಲ, ಈ ತರ ಬೆದರ್ಸೋದಿದೆಯಲ್ಲ, ಇದ್ರಿಂದೇ ಒಂದು ಭಯ ಇದೆ. ಆಸ್ ಎ ಸ್ಟೂಡೆಂಟ್ ಆಫ್ ಸೈಕಾಲಜಿ ನಾನು ಹೇಳೋದೇನಂತಂದ್ರೆ, ನೀವು ಪ್ರೆಷರ್ ಹಾಕ್ಬಿಟ್ರೆ ಎದುರ್ಕೊಂಡ್ಬಿಡ್ತಾರ? ಅಥವಾ ಹೈಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ, ವಿಚಾರಣೆ ನಡೀತಾ ಇದೆ, ಹೈಕೋರ್ಟ್ ಜಡ್ಜ್ಗಳು ಇದಕ್ಕೆ ಎದುರ್ಕೊಂಡ್ಬಿಟ್ಟು ಕೇಸನ್ನ ಹಿಂದೆ ತಗೊಂಡ್ಬಿಡ್ತಾರ? ಇದು ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವರ ಆಡಳಿತದ ಗೂಂಡಾ ಪ್ರವೃತ್ತಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ಐವಾನ್ ಡಿಸೋಜ ಅವರ ಸ್ಟೇಟ್ಮೆಂಟ್ ಇದೆಯಲ್ಲ, ನೇರವಾಗಿ ಇಟ್ ವಾಸ್ ಎ ಡೈರೆಕ್ಟ್ ಸ್ಪೀಚ್, ಡೈರೆಕ್ಟ್ ಅಬ್ಯೂಸ್, ಡೈರೆಕ್ಟ್ ಅಲಿಗೇಷನ್ ಅಗೇನ್ಸ್ಟ್ ದ ಗವರ್ನರ್. ಇದೊಂದು ದೇಶದ್ರೋಹದ ಹೇಳಿಕೆ, ಇದೊಂದು ಸಂವಿಧಾನ ವಿರೋಧಿ ಹೇಳಿಕೆ. ಹಾಗಾಗಿ ಐವಾನ್ ಡಿಸೋಜ ಅವ್ರ ಮೇಲೆ ದೇಶದ್ರೋಹದ ಪ್ರಕರಣವನ್ನ ದಾಖಲಿಸಬೇಕು. ನೋಡಿ, ಸೋ ಅನ್ಫಾರ್ಚುನೇಟ್ ಥಿಂಗ್ ಇದು. ಬಾಂಗ್ಲಾದೇಶದ ಎಕ್ಸಾಂಪಲ್ ತಗೋತಾರ ರೀ ಇದಕ್ಕೆ ಏನ್ ಇವ್ರಿಗೆ ಕನೆಕ್ಷನ್ ಅಲ್ಲಿಗೂ ಇಲ್ಲಿಗೂ ಅಂತ ಈ ಎಕ್ಸಾಂಪಲ್ ತಗೋಬೋದಾ? ಬಾಂಗ್ಲಾದೇಶದಲ್ಲಿ ಪಾಕಿಸ್ತಾನದಲ್ಲಿ ನಡೆಯುವಂತಹ ರಾಜಕೀಯ ಮೇಲಾಟಗಳಿದೆಯಲ್ಲ, ಭಾರತದಲ್ಲಿ ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಭಾರತ ಪ್ರಜಾಪ್ರಭುತ್ವದ ತಾಯಿ. ಯಾವ ಕಾಲದಲ್ಲೂ ನಡೆದಿಲ್ಲ, ನಡೆಯಕ್ಕಾಗಲ್ಲ. ಹಂಗೇನಾದ್ರೂ ಸಣ್ಣ ಪುಟ್ಟ ಅನಾಹುತಗಳು ನಡೆದಿದ್ರೆ ಕಾಂಗ್ರೆಸ್ ಪೀರಿಯಡ್ ಅಲ್ಲಿ ನಡೆದಿದೆ. ಎಂತ ಅನಾಹುತ? 80 ಸರ್ಕಾರಗಳನ್ನ ಗವರ್ನರ್ ಮೂಲಕ ಬದಲಾವಣೆ ಮಾಡಿದ್ದಾರೆ ಇವರ ಆಡಳಿತದಲ್ಲಿ. ಎಮರ್ಜೆನ್ಸಿ ತಂದು ಸಂವಿಧಾನವನ್ನ 21 ತಿಂಗಳ ಕಾಲ ಸಸ್ಪೆಂಡ್ ಮಾಡಿಟ್ಟಿದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ಅಂತಹ ಘಟನಾವಳಿಗಳು ನರೇಂದ್ರ ಮೋದಿಜಿಯವರ 10 ವರ್ಷದ ಆಡಳಿತದಲ್ಲಿ ಎಲ್ಲೂ ನಡೆದಿಲ್ಲ. ಆದ್ರೆ ಇವರು ಒಂದು ಎನ್ಕ್ವೈರಿ ಮಾಡ್ಲಿಕ್ಕೆ ಅನುಮತಿ ಕೊಟ್ಟಿದ್ದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಓಲೈಸ್ಕೊಳ್ಳೋಕೋ,
ಅಥವಾ ಕಾಂಗ್ರೆಸ್ ಹೈಕಮಾಂಡನ್ನ ಓಲೈಸ್ಕೊಳ್ಳಕ್ಕೋ ಅಥವಾ ಕಾಂಗ್ರೆಸ್ ಕಾರ್ಯಕರ್ತರ ಸ್ವಭಾವನೋ ಗೊತ್ತಿಲ್ಲ, ಗವರ್ನರ್ ಕಚೇರಿಯಿಂದ ಓಡಿಸ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ನನ್ನ ಪ್ರಕಾರ ಇಷ್ಟೊತ್ತಿಗಾಗಲೇ ಪೊಲೀಸ್ ಇಲಾಖೆ, ಗೃಹ ಇಲಾಖೆ ಸುಮೋಟೋ ಕೇಸನ್ನ ದಾಖಲಿಸಿ ಇವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ಅರೆಸ್ಟ್ ಮಾಡಿಲ್ಲ ಅಂದ್ರೆ ಅದರ್ಥ ಏನು? ನೀನು ಒದ್ದಂಗೆ ಮಾಡು, ನಾನು ಹತ್ತಂಗೆ ಮಾಡ್ತೀನಿ ಅಂತ ಆಟ ಆಡ್ತವ್ರೆ ಅಂತ ಅನ್ಸುತ್ತೆ. ಮತ್ತೆ ಇನ್ನೊಬ್ಬರು ವಿಚಿತ್ರವಾದಂಥ ವ್ಯಕ್ತಿತ್ವ, ಅದು ಯಾರು ಅಂತಂದ್ರೆ ಸನ್ಮಾನ್ಯ ಜಮೀರ್ ಅಹಮದ್ ಅವರು. ಇವ್ರೇನು ಹೇಳ್ತಾರೆ, ಒಬ್ಬ ಮಂತ್ರಿಯಾಗಿ ಹೇಳೋ ಮಾತು ಇದು. ಇವ್ರೇನು ಹೇಳ್ತಾರೆ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟರೆ ಅದಕ್ಕೆ ರಾಜ್ಯಪಾಲರೇ ಕಾರಣ. ನೋಡಿ ಎಂಥ ವಿಚಿತ್ರವಾದಂಥ ಮನಸ್ಥಿತಿ ಇವ್ರದು. ಕಾನೂನು ಸುವ್ಯವಸ್ಥೆ ಯಾರ ಸಬ್ಜೆಕ್ಟ್ ಇದು? ಸ್ಟೇಟ್ ಸಬ್ಜೆಕ್ಟ್. ಮೇಂಟೈನಿಂಗ್ ಲಾ ಅಂಡ್ ಆರ್ಡರ್ is the state subject and it is the responsibility of the state government and the chief minister. ಕಾನೂನು ಸುವ್ಯವಸ್ಥೆ ಹದಗೆಟ್ರೆ ಅಂದ್ರೆ ಹದಗೆಡ್ಸಕ್ಕೆ ಹೋಗ್ತಾ ಇದ್ದೀರಾ ನೀವು ಅಂತ. ರೀಡಿಂಗ್ ಇನ್ ಬಿಟ್ವೀನ್ ದ ಲೈನ್ಸ್ ನೋಡಿದ್ರೆ ಕಾನೂನು ಸುವ್ಯವಸ್ಥೆನ ಹದಗೆಡಿಸ್ತೀವಿ, ಹಾಗಾಗಿ ನೀವೇನು ಆದೇಶ ಮಾಡಿದ್ರೆ ಅದನ್ನ ವಿತ್ಡ್ರಾ ಮಾಡಿ ಅಂತ. ಕೋರ್ಟಲ್ಲಿ ವಿಚಾರಣೆ ನಡೀತಾ ಇದೆ. ಕೋರ್ಟ್ ವಿಚಾರಣೆ ಮಾಡಬೇಡಿ ಅಂತ ಪ್ರತಿಭಟನೆ ಮಾಡ್ರಪ್ಪ ನೀವು ಕಾಂಗ್ರೆಸ್ನವ್ರು, ನೋಡೋಣ. ಮತ್ತೆ ಸನ್ಮಾನ್ಯ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಮತ್ತು ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರು ಮತ್ತು ಅನೇಕ ಶಾಸಕರುಗಳು ಬೆದರಿಕೆ ಒಡ್ಡುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ನನಗನ್ಸುತ್ತೆ, ವೈಯಕ್ತಿಕವಾಗಿ ನನಗನ್ಸುತ್ತೆ, ಸನ್ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ಶೆಡ್ಯೂಲ್ ಕಾಸ್ಟ್ ಅನ್ನುವಂತಹ ಮನಸ್ಥಿತಿ ಇಟ್ಕೊಂಡು ನೀವು ಮಾತಾಡ್ತಾ ಇದ್ದೀರೇನೋ ಅಂತ ಅನಿಸುತ್ತೆ ನನಗೆ. ನಾನೊಬ್ಬ ಶೆಡ್ಯೂಲ್ ಕಾಸ್ಟ್ ಪ್ರತಿನಿಧಿಯಾಗಿ ನನಗನ್ನಿಸ್ತಾ ಇರುವಂಥ ನನ್ನ ಫೀಲಿಂಗ್ ಹೇಳ್ಕೊತಾ ಇದ್ದೀನಿ. ನಾನು ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿದಂಥ ರಾಜ್ಯಪಾಲರಿಗೆ ಈ ರೀತಿ ಅವಾಚ್ಯ ಶಬ್ದಗಳು, ಅದು ಯಾರು? ಮಂತ್ರಿಗಳಿಂದ. ಈ ಮಂತ್ರಿಗಳಿಗೆ ಪ್ರಮಾಣ ವಚನ ಬೋಧಿಸಿದವರು ಯಾರು? ರಾಜ್ಯಪಾಲರು. ಅವ್ರ ಬಗ್ಗೆ ಅವಾಚ್ಯ ಶಬ್ದಗಳು, ಧಿಕ್ಕಾರ, ಅವರ ಪ್ರತಿಕೃತಿಯನ್ನು ದಹನ ಮಾಡ್ತಕ್ಕಂಥದ್ದು, ಟೈರ್ಗೆ ಬೆಂಕಿ ಹಾಕಿ ಪ್ರಚೋದನೆ ಸೃಷ್ಟಿ ಮಾಡೋವಂಥದ್ದು. ಇದೆಲ್ಲದರ ಉದ್ದೇಶ ಏನು ಅಂತಂದರೆ, ನಾನು ಇದನ್ನ ಪ್ರೆಜರ್ ಟ್ಯಾಕ್ಟಿಕ್ಸ್ ಅಂತ ಕರಿತೀನಿ. ಒತ್ತಡದ ತಂತ್ರ. ಒತ್ತಡ ಮಾಡೋದ್ರ ಮೂಲಕ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋ ಅಂತ ತಂತ್ರ ಮಾಡ್ತಾ ಇದ್ದಾರೇನೋ ಅಂತ ನನಗನ್ಸುತ್ತೆ. ಹಾಗಾಗಿ ನಾನು ಇವತ್ತು ತಮ್ಮ ಮುಂದೆ ಹೇಳೋ ಅಂಥ ಮಾತು ಇಷ್ಟೇ. ವಾಲ್ಮೀಕಿ ಹಗರಣ ಇರ್ಬೋದು, ಮೂಢ ಹಗರಣ ಇರ್ಬೋದು, ಎನ್ಕ್ವೈರಿ ನಡೀತಾ ಇದೆ. ಮೂಢ ಹಗರಣದಲ್ಲಂತೂ ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಶಿವಮೊಗ್ಗದ ಮಾಧ್ಯಮದ ಗೆಳೆಯರಿಗೆ ಒಂದು ಮಾಹಿತಿ ತರ್ತೀನಿ. ಮೂಢ ಹಗರಣದಲ್ಲಿ ಏನು 14 ನಿವೇಶನಗಳನ್ನು ಪಡ್ಕೊಂಡಿದ್ದಾರೆ ಶ್ರೀಮತಿ ಪಾರ್ವತಮ್ಮ ಸಿದ್ದರಾಮಯ್ಯ ಅವರು. 3 ಎಕರೆ 16 ಕುಂಟೆ ನಮ್ಮ ಜಮೀನನ್ನ ಮೂಡಾದವ್ರು ತಗೊಂಡ್ಬಿಟ್ಟಿದ್ದೀರಿ ಅಂದ್ಬಿಟ್ಟು ಪರ್ಯಾಯವಾದಂಥ ಸೈಟ್ಗಳು 14 ತಗೊಂಡ್ರು. ಈಗ ಸನ್ಮಾನ್ಯ ಸಿದ್ದರಾಮಯ್ಯನವರು 14 ಸೈಟ್ನ ವಾಪಸ್ ಕೊಟ್ಬಿಡ್ತೀನಿ, 1:3 ಟೈಮ್ಸು ದುಡ್ಡು ಕೊಟ್ಬಿಡಿ. ಎಷ್ಟು? 62 ಕೋಟಿ ಕೊಟ್ಬಿಡಿ ಅಂತ ಕೇಳ್ತಾ ಇದ್ದಾರಲ್ಲ. ಈ ಜಮೀನು ಯಾರ್ದು ಅಂದರೆ ಶೆಡ್ಯೂಲ್ ಕಾಸ್ಟ್ ಜಮೀನು. ನಿಂಗ ಸನ್ ಆಫ್ ಜೌರ, ಆದಿ ಕರ್ನಾಟಕ ಸಮಾಜಕ್ಕೆ ಸೇರಿದವರು, ಅವರು ಜಮೀನು. ಅದನ್ನ ಮೂಢ ಅಕ್ವೈರ್ ಮಾಡ್ಕೊಂಡಿದ್ದು
1997 98ರಲ್ಲಿ ಆ ಜಮೀನನ್ನು ಡಿನೋಟಿಫೈ ಮಾಡಿದ್ದಾರೆ. ನೀವು ಮಾಧ್ಯಮದ ಸ್ನೇಹಿತರು ದಯವಿಟ್ಟು ಯೋಚನೆ ಮಾಡಿ. ನಿಮ್ಮ ಮೂಲಕ ಸಾರ್ವಜನಿಕರಿಗೂ ನಾನು ಕೇಳ್ತೀನಿ, ಬಿಡಿ ಆಗಲಿ ಮೂಡ ಆಗಲಿ ಶೆಡ್ಯೂಲ್ ಕಾಸ್ಟ್ ಜಮೀನನ್ನು ಅಕ್ವೈರ್ ಮಾಡ್ಕೊಂಡು ಜಮೀನನ್ನು ಸ್ವಾಮಿ ನನಗೆ ವಾಪಸ್ ಕೊಟ್ಬಿಡಿ ಅಂದ್ರೆ ಕೊಟ್ಬಿಡ್ತಾರ? ಡಿನೋಟಿಫಿಕೇಶನ್ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ಗೆ ಮಾಡ್ತಾರ? ನಾನು ಹೇಳ್ತೀನಿ, ಅಲ್ಲಿಗೆ ಬರ್ತೀನಿ. ಡಿನೋಟಿಫಿಕೇಶನ್ ಆದಾಗ ಇವರು ಉಪಮುಖ್ಯಮಂತ್ರಿ ಆಗಿದ್ರು. ನಾನು ಇವ್ರ ಪಾತ್ರ ಇದೆ ಅಂತ ಹೇಳ್ತಾ ಇಲ್ಲ ನೇರವಾಗಿ. ಆದರೆ ಮೂಡ ಡಿನೋಟಿಫೈ ಮಾಡ್ಲಿಕ್ಕೆ ಸಾಧ್ಯನಾ ಸರ್? ಶೆಡ್ಯೂಲ್ ಕಾಸ್ಟ್ ಜಮೀನನ್ನು ಡಿನೋಟಿಫೈ ಮಾಡಿದ್ರು 98ರಲ್ಲಿ. ಮಾರಾಟ ಆಗಿದ್ದೆ ಅವಾಗ 2004ರಲ್ಲಿ. ಕೊಂಡ್ಕೊಂಡಿದ್ದ್ಯಾರು? ಮಲ್ಲಿಕಾರ್ಜುನ ಸ್ವಾಮಿ, ಸಿದ್ದರಾಮಯ್ಯನವರು ಬಾಮೈದ. ಡಿನೋಟಿಫೈ ಆಗಿದ್ದು 98ರಲ್ಲಿ. ಡಿನೋಟಿಫೈ ಆಗಿದ್ದು ಎಲ್ಲಿಗೆ? ಮೂಡಗೆ. ಆ ಮೂಡ ಲೇಔಟ್ ಮಾಡಿದೆ, ಅಲ್ಲಿ ಸೈಟ್ಗಳು ವಿತರಣೆ ಆಗಿದೆ, 8-10 ಸೈಟ್ಗಳು. ಅದನ್ನ ಕೃಷಿ ಭೂಮಿ ಅಂತ ಹೇಳಿ ಇವರು ಕೊಂಡ್ಕೋತಾರೆ. ಆನಂತರ ಇತ್ಯಾದಿ 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 ಹಗರಣಗಳು ನಡೆದಿದೆ. ಐ ಆಮ್ ನಾಟ್ ಗೋಯಿಂಗ್ ಇನ್ ಟು ದ ಡೀಟೇಲ್ಸ್ ಆಫ್ ಆಲ್ ದಟ್. ಅದನ್ನ ಎನ್ಕ್ವೈರಿ ಮಾಡಿ ಅವ್ಯವಹಾರ ನಡೆದಿದೆ, ಇಲ್ಲಿ ಸ್ವಜನ ಪಕ್ಷಪಾತ ನಡೆದಿದೆ, ಎನ್ಕ್ವೈರಿ ಮಾಡಿ ಅಂತ ಸಾರ್ವಜನಿಕರು ಗವರ್ನರ್ಗೆ ಮನವಿ ಕೊಟ್ಟರೆ ಎನ್ಕ್ವೈರಿ ಮಾಡ್ರಪ್ಪ ಅಂತ ಹೇಳಿದ್ದಾರೆ. ವಾಟ್ ಇಸ್ ದ ರಾಂಗ್ ಇನ್ ಇಟ್? ಎನ್ಕ್ವೈರಿ ಫೇಸ್ ಮಾಡಲಿ. ಸಿದ್ದರಾಮಯ್ಯನವರು ನಿರಪರಾಧಿ ಅಂತ ಆದರೆ ಅವರು ಮುಖ್ಯಮಂತ್ರಿ ಆಗಲಿ, ಆದರೆ ಎನ್ಕ್ವೈರಿ ನಡಿಬೇಕು ಅಂತ ಆದೇಶ ಮಾಡಿದ್ದನ್ನೇ ನೀವು ತಡೆಯೋಕೆ ಹೋಗ್ತೀರಿ ಅಂತಂದರೆ ದಿಸ್ ಇಸ್ ನಥಿಂಗ್ ಬಟ್ ಗುಂಡಾಯಿಸಮ್. ಇದು ಕಾನೂನು ಬಾಹಿರ. ಸೊ ಈ ಹಿನ್ನೆಲೆಯಲ್ಲಿ ನಾನು ಹೇಳೋದು, ಈ ಮೂರೂ ಇಶ್ಯೂಗಳು, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ದುರುಪಯೋಗ ಅಲ್ಲ, ಲೂಟಿ. SCP TSP ಹಣ 25,000 ಕೋಟಿ ದುರುಪಯೋಗ. ಮೂಡ ಹಗರಣದಲ್ಲಿ ಎಸ್ಸಿಗಳಿಗೆ ಸೇರಿದಂಥ 3 ಎಕರೆ 16 ಗುಂಟೆ ಜಮೀನನ್ನು ಅವ್ರ ಕುಟುಂಬದವ್ರು ತಗೊಂಡಿರೋದು. ಇದೆಲ್ಲವೂ ಎನ್ಕ್ವೈರಿ ಆಗಲಿ. ಆ ಎನ್ಕ್ವೈರಿ ಆಗುವಾಗ ಸಾಮಾನ್ಯವಾಗಿ ಏನು ಮಾಡ್ತಾರೆ, ಒಬ್ಬ ಸರ್ಕಾರಿ ಕಾನೂನು ವ್ಯಾಪ್ತಿಗೆ ಬರ್ತಕ್ಕಂಥ ಅಧಿಕಾರಯುತದ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವ್ರ ಮೇಲೆ ಆರೋಪ ಬಂದಾಗ ಫಸ್ಟು ಸಸ್ಪೆಂಡ್ ಮಾಡ್ತಾರೆ. ಎನ್ಕ್ವೈರಿ ಆದಮೇಲೆ ತಪ್ಪಿಲ್ಲ ಅಂದರೆ ವಾಪಸ್ಸು ಇನ್ಸ್ಟೇಟ್ ಮಾಡ್ತಾರೆ. ಸೊ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಎನ್ಕ್ವೈರಿ ಮುಗಿಯೋವರೆಗೆ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಎನ್ಕ್ವೈರಿ ಫೇಸ್ ಮಾಡಬೇಕು. ಎನ್ಕ್ವೈರಿನಲ್ಲಿ ಏನೂ ತಪ್ಪಿಲ್ಲ ಸಿದ್ದರಾಮಯ್ಯನವ್ರದ್ದು ಅಂದರೆ ವಾಪಸ್ ಬಂದು ಅವರು ಮುಖ್ಯಮಂತ್ರಿ ಆಗಲಿ. ನಮ್ಮ ರಾಜ್ಯದಲ್ಲಿ ತುಂಬ ಪ್ರಕರಣಗಳು ಆ ಥರದ್ದಿದೆ. ಇದು ಎಲ್ಲನೂ ಬಿಟ್ಬಿಟ್ಟು ಇಡೀ ರಾಜ್ಯದ ಜನರನ್ನು, ತಮ್ಮ ಕಾಂಗ್ರೆಸ್ ಪಡೆಯನ್ನು ಬಿಟ್ಟು ಗವರ್ನರ್ಗೆ ಬೆದರಿಸುವಂಥದ್ದು, ಕಾನೂನು ಬಾಹಿರ ಚಟುವಟಿಕೆಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ಇದು ತಪ್ಪು, ಶಿಕ್ಷಾರ್ಹ ಅಪರಾಧ. ಇವ್ರಿಗೆಲ್ಲ ಶಿಕ್ಷೆ ಆಗಬೇಕು. ಮತ್ತು ಇವ್ರಿಗೆಲ್ಲ ಶಿಕ್ಷೆ ಕೊಡಬೇಕು ಅಂತ ಈಗಾಗಲೇ ಬೆಂಗಳೂರಲ್ಲಿ ಕಂಪ್ಲೇಂಟ್ ಆಗಿದೆ. ಸೊ ನಾಳೆ ನಾವು ಇಡೀ ರಾಜ್ಯದಾದ್ಯಂತ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಗವರ್ನರ್ ವಿರುದ್ಧ, ಅಂದರೆ ಒಂದು ಸಂವಿಧಾನಿಕ ಹುದ್ದೆನಲ್ಲಿರ್ತಕ್ಕಂಥ ದಿ ಫಸ್ಟ್ ಸಿಟಿಜನ್ ಆಫ್ ಕರ್ನಾಟಕ ಗವರ್ನರ್, ದ ಫಸ್ಟ್ ಸಿಟಿಜನ್ ಆಫ್ ಇಂಡಿಯಾ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ದ ಫಸ್ಟ್ ಸಿಟಿಜನ್ ಆಫ್ ಕರ್ನಾಟಕ ದಿ ಆನರಬಲ್ ಗವರ್ನರ್, ಇವ್ರ ವಿರುದ್ಧನೇ ಈ ಥರ ಅಪಪ್ರಚಾರ ಮಾಡೋದು, ಧಮಕಿ ಹಾಕೋದು ಮಾಡೋದಾದರೆ ಸಾಮಾನ್ಯ ಜನರ ಗತಿ ಏನು? ಸಾಮಾನ್ಯ ಜನರು ಹೆಂಗೆ ಅಂತಂದರೆ ನೋಡಿ, ಯಾದಗಿರಿಲಿ ಒಬ್ಬ ಸಬ್ ಇನ್ಸ್ಪೆಕ್ಟರು ಪರಶುರಾಮ್ ಚಲವಾದಿ ಅಂತ, ಲೋಕಲ್ ಕಾಂಗ್ರೆಸ್ MLA, 30 ಲಕ್ಷ ತಂದುಕೊಡು, ಇಲ್ಲ ಅಂದರೆ ಸೆನ್ ಪೊಲೀಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡಿಸ್ತೀನಿ ಅಂತ ಹೇಳಿ ಪ್ರೆಷರ್ ಹಾಕಿ ಅವನು ಎದೆ ಹೊಡ್ಕೊಂಡು ಸತ್ತೋದ. ದಿಸ್ ಈಸ್ ವಾಟ್ ಈಸ್ ಗೋಯಿಂಗ್ ಆನ್.
ಸೊ ಇದೆಲ್ಲದರ ವಿರುದ್ಧ ಜನಾಭಿಪ್ರಾಯ ರೂಪಿಸಲಿಕ್ಕೆ, ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ನೋಡಿ ಹೀಗಿದೆ ಅಂತ ತೋರಿಸಲಿಕ್ಕೆ ನಾಳೆ ಪ್ರತಿಭಟನೆ ಇದೆ. ಮತ್ತೆ ವಿಶೇಷವಾಗಿ ಇಬ್ಬರು ಐವಾನ್ ಡಿಸೋಜಾ ಮತ್ತು ಸಚಿವರಾದಂಥ ಜಮೀರ್ ಅಹಮದ್ ಇವರಿಬ್ಬರ ಮೇಲೆ 2 ಕೇಸನ್ನು ಬುಕ್ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಒಂದು ದೇಶದ್ರೋಹದ, ಭಯೋತ್ಪಾದಕತೆಯನ್ನು ಸೃಷ್ಟಿ ಮಾಡ್ತಕ್ಕಂಥ ರೀತಿನಲ್ಲಿ ಮಾತಾಡಿರೋದ್ರಿಂದ ಇವ್ರ ಮೇಲೆ ಭಯೋತ್ಪಾದಕರು ಅಂತ ಕೇಸ್ ಹಾಕಬೇಕು. ಇನ್ನೊಂದು ಗವರ್ನರ್ ಬಗ್ಗೆ ಅವಾಚ್ಯ ಶಬ್ದಗಳಿಂದ ಮಾತಾಡಿರೋದ್ರಿಂದ ಇವ್ರ ಮೇಲೆ ಅಟ್ರಾಸಿಟಿ ಕೇಸು ಹಾಕಬೇಕು ಅಂತ ಈಗಾಗಲೇ ನಾವು DG ಬೆಂಗಳೂರಲ್ಲಿ ಕಂಪ್ಲೇಂಟ್ ಮಾಡಿದ್ದೀವಿ. ನಾಳೆ ಪ್ರತಿಭಟನೆ ಮೂಲಕ ಈ ವಿಚಾರನ ವಿರೋಧ ಪಕ್ಷವಾಗಿ ನಾವು ಜನರಿಗೂ ತಿಳಿಸ್ಬೇಕಾಗಿದೆ. ಅದನ್ನು ನಾಳೆ ಮಾಡ್ತೀವಿ, ಪ್ರತಿಭಟನೆ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಮಾಡ್ತೀವಿ. ಇಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಮಂಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದನೆಗಳನ್ನು ತಿಳಿಸ್ತಾ, ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ. ಖಂಡಿತ ಇದೆಲ್ಲವೂ ಎನ್ಕ್ವೈರಿ ಆಗಲಿ ಸರ್. ಈಗ ನೀವು ಮಾತಾಡೋದು ಇದು ಎನ್ಕ್ವೈರಿ ವ್ಯಾಪ್ತಿಗೆ ಬರಲ್ಲ. ನಮ್ಮ ಅಜಂಪ್ಷನ್ ಇರ್ಬೋದು ಅಥವಾ ನಮ್ಮ ಮಾಹಿತಿ ಇರ್ಬೋದು. ಈ ಎಲ್ಲ ಮಾಹಿತಿಯನ್ನು ಸಾರ್ವಜನಿಕ ಆರೋಪ ಮಾಡಿರೋರು ಕೋರ್ಟಲ್ಲಿ ಕೊಟ್ಟಿದ್ದ ಕೇಸ್ ಹಾಕಿದ್ದಾರೆ. ಎನ್ಕ್ವೈರಿ ಆಗಲಿ. ಎನ್ಕ್ವೈರಿ ಫೇಸ್ ಮಾಡೋಕ್ಕೆ ಏನು ಪ್ರಾಬ್ಲಮ್ ಸಿದ್ದರಾಮಯ್ಯನವ್ರಿಗೆ ಅಂತ. ಹೌದು, ಸಿಕ್ಕಿದೆ. ಹೌದು ಹೌದು, ಅದೆಲ್ಲವೂ ಎನ್ಕ್ವೈರಿ ಆಗಲಿ ಸೀರಿಯಸ್ ಆಗಿ. ಯಾವುದು ಸ್ಟೇಟ್ಮೆಂಟ್? ಒಳ ಮೀಸಲಾತಿದ? ಇಲ್ಲಿ ಒಳ ಮೀಸಲಾತಿ ಆಗಬೇಕು ಅಂತ ಕಡಾಖಂಡಿತವಾಗಿ ವೈಜ್ಞಾನಿಕವಾಗಿ ಸಂಶೋಧನೆ ಮಾಡಿ SC STಗಳ ಮೀಸಲಾತಿಯನ್ನು ಜಾಸ್ತಿ ಮಾಡಿದ್ದು BJP ಸರ್ಕಾರ. ಒಳ ಮೀಸಲಾತಿ ತಂದಿದ್ದು BJP ಸರ್ಕಾರ. ಈಗ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತಂದರೆ, SC STಗಳಲ್ಲಿ ಒಳ ಮೀಸಲಾತಿ ಮಾಡೋದಿರ್ಬೋದು, ಒಂದು ಜಾತಿನ ಸೇರಿಸೋದು ಬಿಡೋದಿರ್ಬೋದು, ಅದು ಕೇಂದ್ರ ಸರ್ಕಾರಕ್ಕಿತ್ತು. ಈಗ ರಾಜ್ಯ ಸರ್ಕಾರಗಳಿಗೆ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಇದನ್ನು ಮಾಡ್ಬೇಕು. ಒಂದು ಸೆಕೆಂಡ್, ಇದನ್ನು ಮಾಡಬೇಕಾದವ್ರು ಯಾರು ಸರ್? ನಾವೀಗಾಗಲೇ ಮಾಡಿಬಿಟ್ಟಿದ್ದೀವಿ. SC ಗ್ರೂಪಲ್ಲಿ SCಗಳಿಗೆ 15% ಇದ್ದ ಮೀಸಲಾತಿನ 17% ಮಾಡಿದ್ದೀವಿ. STಗಳಿಗೆ 3% ಇದ್ದಿದ್ದನ್ನು ನಾವು 7% ಮಾಡಿದ್ದೀವಿ. ಈಗ ಅದರ ಆಧಾರದ ಮೇಲೆ ಬೈಫರ್ಕೇಶನ್ ಮಾಡಿಬಿಟ್ಟಿದ್ದೀವಿ. ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ 6%, ಹೊಲೆಯ ಮತ್ತು ಹೊಲೆಯ ಸಂಬಂಧಿತ ಜಾತಿಗಳಿಗೆ 5.5%. ಯಾರು ಯಾರು ಸರ್ಕಾರ ಜಾರಿಗೆ ತಗೊಬನ್ನಿ ಅಂತ ಹೇಳಲಿಕ್ಕೆ ಇಲ್ಲ, ನಾವು ಆದೇಶನೇ ಮಾಡಿಬಿಟ್ಟಿದ್ದೀವಿ. ಸ್ಟೇಟ್ಮೆಂಟ್ ಏನು? ನಾವು ಒಳ ಮೀಸಲಾತಿ, ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ರಾಜ್ಯ ಉಪಾಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ, ನಾವು ಒಳ ಮೀಸಲಾತಿಯ ಪರ ಇದ್ದೀವಿ. ಅದನ್ನು ತೋರಿಸ್ಲಿಕ್ಕೆ ಆದೇಶನೇ ಮಾಡಿದ್ದೀವಿ. ಆದೇಶನ ಊರ್ಜಿತಗೊಳಿಸ್ಬೇಕಷ್ಟೇ ಇವರು. ಖಂಡಿತ ಇಲ್ಲ, ನಾವು ಆದೇಶ ಮಾಡಿರೋದ್ರಿಂದ ಮಾತಾಡೋದೇನಿದೆ, ರಾಜ್ಯ ಸರ್ಕಾರ ಮಾಡಲಿ ಅಂತ. ದಿಸ್ ಈಸ್ ದ ಫಸ್ಟ್ ವಾಯ್ಸ್ ಅಂತ ತಿಳ್ಕೊಳ್ಳಿ ಸರ್. ಇಲ್ಲ, ಸರ್ಕಾರನೇ ಸುಮೋಟೋ ಮಾಡಬೇಕು, ಗೃಹ ಇಲಾಖೆ. ಅದ್ರ ಜೊತೆಗೆ ನಿನ್ನೆ ದಿನ ಸಂಸದರಾದಂಥ ಗೋವಿಂದ ಕಾರಜೋಳ ಅವರು, ವಿಧಾನ ಪರಿಷತ್ತಿನಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರು, SC ಮೋರ್ಚಾ ಅಧ್ಯಕ್ಷರಾದಂಥ ಸಿಮೆಂಟ್ ಮಂಜು ಇವರ ನೇತೃತ್ವದಲ್ಲಿ DGಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ವಿ. ಅಭಿಪ್ರಾಯ ರೂಪಿಸಲಿಕ್ಕೆ ಶುರು ಮಾಡಿದ್ವಿ. ಅದರ ಪರಿಣಾಮ ಹೋರಾಟಗಳನ್ನು ಮಾಡಿದ್ವಿ. ಇದರ ಪರಿಣಾಮ ಮತ್ತೆ ಇದೆಯಲ್ಲ, ಅದ್ರ ಮೇಲೆ ನಾವು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಂಡಲ್ ಲೆವೆಲಲ್ಲಿ ಪ್ರತಿಭಟನೆ ಮಾಡಿದ್ವಿ. ಇದರ ಪರಿಣಾಮ ಏನಾಗಿದೆ ಅಂತಂದರೆ, ಘಟನೆಗಳು ಕೂಡ ನಮ್ಮ ಧ್ವನಿಗೂಡಿಸ್ತಕ್ಕಂಥ ಕೆಲಸ ಶುರುವಾಗಿದೆ. ಮುಂದಿನ ದಿನದಲ್ಲಿ ಇದೊಂದು ಕಾಂಗ್ರೆಸ್ ಸರ್ಕಾರಕ್ಕೊಂದು ಬೂಮರಂಗ್ ಆಗುತ್ತೆ. ಸೊ ಫಸ್ಟ್ ಧ್ವನಿ ಎತ್ತಿದ್ದೇನೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಾವು. ಸೊ
ಅದೀಗ ದಲಿತ ಸಂಘಟನೆಗಳು ಕೈಗೆತ್ಕೊಂಡಿದ್ದಾವೆ, ಮಾತಾಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಬೇರೆ ಬೇರೆ ಪ್ರಿಂಟ್ ಮೀಡಿಯಾಗಳಲ್ಲಿ ತಾವು ಗಮನಿಸಿದ್ದೀರಿ, ಅದೊಂದು ಹೊಸ ರೂಪವನ್ನು ಪಡ್ಕೋತಾ ಇದೆ. ಅದನ್ನು ಫೇಸ್ ಮಾಡಬೇಕಾಗುತ್ತೆ ಇವರು.